ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್ಟ. ಆಶಾಸ್ ನಳಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಅಶೋಕ ಹೂವನ್ನು ಉಪಯೋಗಿಸ್ಕೊಂಡು ಒಂದು ಹೆಲ್ದಿಯಾದಂಥ ಒಂದು ದೋಸೆಯನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅಶೋಕ ಹೂವು ನಮ್ಮಲ್ಲಿ ಅವಾಗವಾಗ ಆಗ್ತಾ ಇರ್ತದೆ. ಅಶೋಕ ಗಿಡ ಉಂಟು ಅಂತಾದರೆ ನೀವು ಎಲ್ಲೇ ಇದ್ದರೂ ವರ್ಷದಲ್ಲಿ ಒಂದು 4-5 ಸತಿ ಹೂವು ಆಗ್ತದೆ ಅದರಲ್ಲಿ. ಹಾಗೆ ಈ ಸತಿ ಪುನಃ ಹೂವು ಆಗಿದೆ ಅದರಲ್ಲಿ. ಹಾಗೆ ಅದನ್ನು ಕೊಯ್ದು ಇವತ್ತು ದೋಸೆ ಮಾಡ್ತಾ ಇದ್ದೇನೆ. ಅಶೋಕ ಗಿಡ ಅಂದರೆ ನೋಡಿ ಈ ಥರ ಇರ್ತದೆ. ಅದರಲ್ಲಿ ನೋಡಿ ಈ ಕಿಸ್ಕಾರ ಹೂವಿನ ಹಾಗೆ ಹೂ ಬರ್ತದೆ ಅದರಲ್ಲಿ. ನೋಡಲಿಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಕೊಂಡು. ಕಲರ್ ಕೂಡ ಹಾಗೆ ಅರಳುವಾಗ ಹಳದಿ ಕಲರ್ ಇರ್ತದೆ, ಅರಳಿದ ನಂತರ ಕೆಂಪು ಕಲರ್ ಬರ್ತದೆ ಅದು. ಇದನ್ನು ನೋಡಲಿಕ್ಕೆ ಕೂಡ ತುಂಬ ಚೆನ್ನಾಗಿರ್ತದೆ. ಹಾಗೆಯೇ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀವು ಅಶೋಕ ಅರಿಷ್ಟ ಅಂತೇಳಿ ಒಂದು ಕೇಳಿರ್ಬೋದು, ಅದನ್ನು ಇದರ ಕೆತ್ತೆಯಿಂದನೇ ಮಾಡ್ತಾರೆ. ಹಾಗೆ ನಾವು ಇವತ್ತು ಅದರ ಹೂವನ್ನು ಉಪಯೋಗಿಸ್ಕೊಂಡು ನಾವು ಇದರಿಂದ ಆಲ್ರೆಡಿ ಒಂದು 3-4 ರೆಸಿಪಿಯನ್ನು ಅಪ್ಲೋಡ್ ಮಾಡಿದ್ದೇವೆ. ಸಾರು ಮತ್ತು ತಂಬಳಿ ಹಾಗೆಯೇ ಚಟ್ನಿ ಹುಡಿ ಎಲ್ಲ ನಮ್ಮ ಇದರಲ್ಲಿ ಇದೆ. ಹಾಗೆ ನಾನು ಇದನ್ನು ಒಣಗಿಸಿ ಕೂಡ ಇಟ್ಕೊಳ್ತೇನೆ. ನಾವು ಬೇಕಾದಾಗ ಅದನ್ನು ಉಪಯೋಗಿಸಿಕೊಳ್ಬೋದು. ಹೂವನ್ನು ಕೊಯ್ದು ಒಣಗಿಸಿ ಇಟ್ಕೊಳ್ಳೋದು ಬಿಸಿಲಲ್ಲಿ. ಅಂದರೆ ಬೇಸಿಗೆಯಲ್ಲಿ ಆದ ಹೂವನ್ನೆಲ್ಲ ಒಣಗಿಸಿ ಇಟ್ಕೊಂಡ್ರೆ ನಮಗೆ ಬೇಕಾದಾಗ ಇದನ್ನು ಉಪಯೋಗಿಸಿಕೊಳ್ಬೋದು. ವಾರದಲ್ಲಿ ಒಂದು ದಿನ ಯಾವುದಾದ್ರು ಒಂದು ಐಟಮ್ ಮಾಡ್ಕೊಳ್ಬೋದು. ನಾನಿಲ್ಲಿ 1 ಕಪ್ಪಷ್ಟು ದೋಸೆ ಅಕ್ಕಿ ಹಾಕ್ಕೊಂಡಿದ್ದೇನೆ. ಹಾಗೆ 1/4 ಕಪ್ಪಷ್ಟು ಬಾರ್ಲಿ ಕೂಡ ಸೇರಿಸ್ಕೊಂಡಿದ್ದೇನೆ. ಅದಕ್ಕೆ ಬಾರ್ಲಿ ಆರೋಗ್ಯಕ್ಕೆ ತಂಪು, ಅದಕ್ಕೋಸ್ಕರ ಅದನ್ನು ಕೂಡ ಸೇರಿಸ್ಕೊಂಡಿದ್ದೇನೆ. ಹಾಗೆಯೇ ಒಂದು ಸ್ವಲ್ಪ ಕಾಯಿ, 1/4 ಗಡ್ಡೆಯಷ್ಟು ಅಂದರೆ 1 ಕಪ್ಪಷ್ಟು ಕಾಯಿ ಹಾಕ್ಕೊಳ್ತಾ ಇದ್ದೇನೆ. ರುಚಿಗೆ ಬೇಕಾದಷ್ಟು ಉಪ್ಪು. ಕಾಯಿಯನ್ನು ಹಾಕ್ಕೊಂಡು ತೊಳೆದು ಕ್ಲೀನ್ ಮಾಡಿದಂತಹ ಅಶೋಕ ಹೂ, ರುಚಿಗೆ ಬೇಕಾದ ಉಪ್ಪು, ಹಾಗೆಯೇ ಅಕ್ಕಿ ಹಾಗೂ ಬಾರ್ಲಿ. ಮೊದಲಿಗೆ ಹೂವನ್ನು ನೀವು ತರಿಯಾಗಿ ಹುಡಿ ಮಾಡಿಕೊಂಡ್ರೆ ಆಮೇಲೆ ಅಕ್ಕಿ ಹಾಕಲಿಕ್ಕೆ ಸುಲಭ ಆಗ್ತದೆ. ನಾವು ಹಾಕಿರೋದೇ 1 ಕಪ್ ಅಕ್ಕಿ ಆದ ಕಾರಣ ಒಂದೇ ಸತಿಗೆ ಎಲ್ಲವನ್ನು ಕೂಡ ರುಬ್ಬಿಕೊಳ್ಳಿಕ್ಕೆ ಆಗ್ತದೆ. ಇದನ್ನು ಎಷ್ಟು ನೀರು ಬೇಕೋ ಅಷ್ಟೇ ನೀರು ಹಾಕ್ಕೊಂಡು ನುಣ್ಣಗೆ ಅದನ್ನು ಪೇಸ್ಟ್ ಮಾಡಿಕೊಳ್ಳಿ. ಅಕ್ಕಿ ಒಂದು ಸ್ವಲ್ಪ ಉಳಿದಿದ್ರೆ ಇನ್ನೊಂದು ಸತಿ ಅದನ್ನು ಹಾಕ್ಕೊಂಡು ಅದನ್ನು ರುಬ್ಬಿ ನೀರು ದೋಸೆಗೆ ರುಬ್ಬಿದಾಗೆ ನುಣ್ಣಗೆ ರುಬ್ಬಿಕೊಳ್ಬೋದು. ಹಾಗೆಯೇ ನಾನು ಅದು ಸಾಫ್ಟಾಗಿ ಬರಲಿಕ್ಕೆ ಅಂತ ಹೇಳ್ಕೊಂಡು ಅದಕ್ಕೆ 1 ಕಪ್ಪಷ್ಟು ಬೇಯಿಸಿಟ್ಟ ಅನ್ನ, ನಾನು ಹಾಕಿರೋದು ಕುಚ್ಚಲಕ್ಕಿ ಅನ್ನ, ನೀವು ಬೆಳ್ತಿಗೆ ಅಕ್ಕಿ ಅನ್ನ ಕೂಡ ಸೇರಿಸ್ಕೊಳ್ಬೋದು. ಆವಾಗ ಅದು ಸಾಫ್ಟಾಗಿ ತೆಳ್ಳಗೆ ಹಚ್ಚಲಿಕ್ಕೆ ಬರ್ತದೆ. ಈಗ ತವ ಕಾಯಲಿಕ್ಕಿಟ್ಟು ಕಾದ ತವದ ಮೇಲೆ ನೀವು 1 ಸೌಟು ಹಿಟ್ಟು ಹಾಕ್ಕೊಂಡು ಎಷ್ಟು ತೆಳ್ಳಗೆ ಸಾಧ್ಯವೋ ಅಷ್ಟು ತೆಳ್ಳಗೆ ಅದನ್ನು ಸ್ಪ್ರೆಡ್ ಮಾಡಿಕೊಳ್ಬೋದು. ನೋಡಿ ಕಣ್ಣಾಗಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳ್ಕೊಂಡು. ರುಚಿ ಕೂಡ ಹಾಗೆ ತುಂಬ ಚೆನ್ನಾಗಿದೆ. ಖಾರ ಬೇಕು ಅಂತ ಹೇಳೋರು ಹಸಿಮೆಣಸು ಅಥವಾ ಬ್ಯಾಡಗಿ ಮೆಣಸನ್ನು ಹಾಕ್ಕೊಳ್ಬೋದು. ಹಸಿಮೆಣಸು ಹಾಕಿದರೆ ಇದೇ ಕಲರಲ್ಲಿ ಉಳಿತದೆ, ಹೂವಿನ ಕಲರಲ್ಲಿ. ಬ್ಯಾಡಗಿ ಹಾಕಿದರೆ ಇನ್ನೊಂದು ಸ್ವಲ್ಪ ಕೆಂಪಾಗ್ತದೆ ಅಷ್ಟೇ. ನನಗೆ ಅಷ್ಟೊಂದು ಖಾರ ಬೇಡ, ನನಗೆ ಅಶೋಕ ಹೂವಿನ ಟೇಸ್ಟೇ ಬೇಕು. ಹಾಗಾಗಿ ನಾನು ಯಾವುದೇ ಇದಕ್ಕೆ ಮಸಾಲೆ ಬೇರೆ ಏನನ್ನು ಹಾಕ್ಕೊಳ್ಳಿಲ್ಲ. ಇದಕ್ಕೆ ಒಂದು ನೀರುಳ್ಳಿ ಹಾಕ್ಕೊಳ್ಬೋದು, ಹಾಗೆಯೇ ಕ್ಯಾರೆಟ್ ತುರಿದು ಹಾಕ್ಕೊಳ್ಬೋದು. ನಿಮಗೆ ಬೇಕು ಅಂತಾದರೆ ಮಕ್ಕಳಿಗೆ ತಿನ್ನಿಸಲಿಕ್ಕೆ ಎಂತ ಕೂಡ ತುರಿದು ಹಾಕ್ಕೊಳ್ಬೋದು. ಅದಕ್ಕೆ ನೋಡಿ 2 ಕಡೆಯನ್ನು ಕೂಡ ಬೇಯಿಸ್ಕೊಂಡು, ತುಪ್ಪ ಬೇಕು ಅಂತಾದರೆ ತುಪ್ಪ, ಬೆಣ್ಣೆ ಬೇಕು ಅಂತಾದರೆ ಬೆಣ್ಣೆ. ಇದು ಹುಣಸೆ ಹಣ್ಣಿನ ಮಾಡಿದಂತಹ ಅರ್ಗಣೆ. ಇದು ಅರ್ಗಣೆಯನ್ನು ಹಾಕಿ ನಾನಿವತ್ತು ದೋಸೆಯನ್ನು ಸರ್ವ್ ಮಾಡ್ತಾ ಇದ್ದೇನೆ. ಅರ್ಗಣೆ ರೆಸಿಪಿ ಕೂಡ ನಮ್ಮ ಚಾನಲಲ್ಲಿ ಇದೆ, ಅದನ್ನು ಕೂಡ ಹೇಗೆ ಅಂತೇಳಿ ನೀವು ನೋಡ್ಬೋದು. ಒಮ್ಮೆ ನೀವು ಕೂಡ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.